ಇದು ಕೂಡ ಚಂದಮಾಮ 51ನೇ ಇಸ್ವಿಯಲ್ಲಿ ಯಾರೋ ಮುತ್ತಜ್ಜ ಅಂತ ಹೆಸರಿದೆ. ಅವರು ಮುಳ್ಳು ಹಂದಿಗೆ ಮೈಯೆಲ್ಲ ಮುಳ್ಳು ಏಕೆ ಗೊತ್ತೇ ಅಂತ ಇದನ್ನು ಬರೆದಿದ್ದಾರೆ. ಅದು ತುಂಬ ಚೆನ್ನಾಗಿದೆ ಅನ್ನಿಸ್ತು ನನಗೆ. ಯಾರೋ ಈ ಹಳೆಯ ಚಂದಮಾಮನೆಲ್ಲ ಯೂಟ್ಯೂಬಲ್ಲಿ ಲೋಡ್ ಮಾಡ್ತಾರೆ, ಅವರಿಗೆ ಕೃತಜ್ಞತೆಗಳು. ಯಾಕೆಂದರೆ ಈ ಒಳ್ಳೆಯ ಸಾಹಿತ್ಯ ಎಲ್ಲ ನಡ್ಸಿ ಹೋಗುತ್ತಲ್ಲ, ಅದು ಬೇಡ, ಅದು ಚೆನ್ನಾಗಿರಬೇಕು. ನಾವು ಹೆಂಗೆ ಎಂಜಾಯ್ ಮಾಡಿದ್ವೋ ಹಾಗೆ ಈಗ ಮುಂದಿನವರು ಎಲ್ಲ ಆದಷ್ಟು ಕೇಳ್ಬೋದು ಅನ್ನೋದು ನನ್ನ ಉದ್ದೇಶ ಆಗಿರುತ್ತೆ. ಅದಕ್ಕೆ ಅದ್ರಲ್ಲಿ ಚೆನ್ನಾಗಿರೋದನ್ನ ಆರಿಸಿ ನಾನು ನನಗಿಷ್ಟವಾದದನ್ನು ಹಾಕ್ಬಿಡ್ತಾ ಇರ್ತೀನಿ. ಪಂಚಪಾಂಡವರಲ್ಲಿ ಮೂರನೇ ಅರ್ಜುನ ಇರ್ತಾನಲ್ಲ, ಅವನು ಪಾಶುಪತ ಅಸ್ತ್ರ ತರಬೇಕು ಅಂದ್ಬಿಟ್ಟು ಪರಮೇಶ್ವರನ ಕುರಿತು ತಪಸ್ ಮಾಡ್ತಾ ಇರ್ತಾನೆ. ಅದು ಅವನು ಹಿಮಾಲಯಲ್ಲಿ ತಪಸ್ ಮಾಡ್ತಾ ಇದ್ದಾಗ ಅವನ ತಪಸ್ಸಿಗೆ ಮೆಚ್ಚಿ ಈಶ್ವರ ಪ್ರತ್ಯಕ್ಷ ಆಗಿ ಅರ್ಜುನನಿಗೆ ವರ ಕೊಟ್ಟು ಬರೋಣ ಅಂದ್ಕೊಂಡು ಹೊರಡಕ್ಕೆ ಸಿದ್ಧತೆ ಮಾಡ್ಕೋತಾನೆ. ಆಗ ಪಾರ್ವತಿ ಹೇಳ್ತಾಳೆ, ಸ್ವಾಮಿ ನಾನು ಬರ್ತೀನಿ ನಿಮ್ಮ ಜೊತೆಗೆ. ಅರ್ಜುನ ಪರಾಕ್ರಮಿ, ಧನುರ್ವೇದ್ಯದಲ್ಲಿ ತುಂಬ ಪ್ರವೀಣ ಅಂತ ಕೇಳಿದ್ದೀನಿ. ಅವನ ಪರಾಕ್ರಮ ಎಷ್ಟಿದೆಯೋ, ಅವನ ಶೌರ್ಯ ಏನೋ ನನಗೂ ನೋಡೋಕ್ಕೆ ಇಷ್ಟ ಇದೆ ಅಂತ ಹೇಳ್ತಾಳೆ. ಆಯಿತು ಅಂತಾನೆ ಶಂಕರ. ಸರಿ, ಅವರಿಬ್ಬರೂ ತಮ್ಮ ಪರಿವಾರದ ಜೊತೆಗೆ ಕಿರಾತ ರೂಪ ಅಂದರೆ ಬೇಟೆಗಾರ ರೂಪ ಹಾಕ್ಕೊಂಡು ಅರ್ಜುನ ತಪಸ್ ಮಾಡ್ತಿರ್ತಾನಲ್ಲ ಅರಣ್ಯಕ್ಕೆ ಬಂದುಬಿಡ್ತಾರೆ. ಅಲ್ಲಿ ಬಂದಾಗ ಅಲ್ಲಿ ಒಂದು ಹಂದಿ ಕಾಣಿಸುತ್ತೆ ಅವ್ರಿಗೆ. ಆ ಪರಿವಾರದವರು ಈಶ್ವರನ ಜೊತೆ ಬಂದಿರ್ತಾರಲ್ಲ, ಆ ಪರಿವಾರದವರೆಲ್ಲ ಹಂದಿನ ಅಟ್ಟಿಸ್ಕೊಂಡು ಹೋಗ್ತಾರೆ. ಆ ಹಂದಿ ಗರ್ಭಿಣಿ ಹಂದಿಯಾಗಿರುತ್ತೆ. ಆವಾಗ ಅದು ಓಡ್ಕೊಂಡು ಹೋಗುತ್ತೆ. ಓಡ್ಕೊಂಡು ಹೋಗಿ ಅರ್ಜುನನ ಹತ್ರ ಹೋಗುವಾಗ ಅರ್ಜುನ ತನ್ನ ಜ್ಞಾನಕ್ಕೆ ಭಂಗ ಬಂತಲ್ಲ ನೋಡ್ತಾನೆ. ನೋಡ್ಬಿಟ್ಟು ಬೇಟೆಗಾರರ ಗಲಭೆಗೆಲ್ಲ ತಪಭಂಗ ಆದ್ದರಿಂದ ಎದ್ದು ಅನುಕೋಪ ಬಂದ್ಬಿಡುತ್ತೆ. ಎದ್ದು ನಿಂತ್ಕೋತಾನೆ. ಓಹೋ, ಈ ಹಂದಿನೇ ತಾನೇ ನನಗೆ ಈ ಥರ ತೊಂದರೆ ಉಂಟು ಮಾಡಿದ್ದು ಅಂದ್ಬಿಟ್ಟು ಒಂದಷ್ಟು ಬಾಣಗಳನ್ನು ಹಂದಿ ಮೇಲೆ ಪ್ರಯೋಗಿಸ್ಬಿಡ್ತಾನೆ. ಆದರೆ ಹಂದಿಗೆ ಚರ್ಮ ದಪ್ಪಗಿರುತ್ತಲ್ವ, ಅದರಿಂದ ಅದು ಹೋಗಿ ಎಲ್ಲ ಚರ್ಮಕ್ಕೆ ಚುಚ್ಕೊಂಡು ಒಂದಷ್ಟು ಶರಗಳೆಲ್ಲ ಅದಕ್ಕೆ ಚುಚ್ಕೊಂಡು ಮುಳ್ಳು ರೂಪದಲ್ಲಿ ಆಗೋಗ್ಬಿಡುತ್ತೆ. ಇಷ್ಟೊತ್ತಿಗೆ ಪಾಪ ಅದು ನೋಡ್ತಾರೆ, ಇವರಿಬ್ಬರು ಈ ಪಾರ್ವತಿ ಪರಮೇಶ್ವರರು ಆ ಜಾಗಕ್ಕೆ ಬಂದುಬಿಡ್ತಾರೆ. ಆಗ ಪಾರ್ವತಿ ಪರಮೇಶ್ವರ ಹೇಳ್ತಾರೆ, ಏನು ನನ್ನ ಪರಿವಾರ ಬೇಟೆ ಆಡೋಕ್ಕೆ ಬಂದಿದ್ದರೆ ಆ ಹಂದಿ ಮೇಲೆ ನೀನು ಯಾಕೆ ಬಾಣ ಪ್ರಯೋಗ ಮಾಡ್ತೀನಿ ಅಂತ ಈಶ್ವರ ಅರ್ಜುನನಿಗೆ ಜೋರು ಮಾಡ್ತಾನೆ. ಆಗ ಅರ್ಜುನ, ಓಹೋ, ಮಹಾ ದೊಡ್ಡ ಪ್ರಶ್ನೆ ನೀವು ಹಾಕ್ಬಿಟ್ರಿ. ತಪಭಂಗ ಮಾಡಿ ಬಂದಿದ್ದಕ್ಕೆ ಆ ಮೃಗಾನ ಸಾಯಿಸದೆ ನಾನು ಸುಮ್ಮನೆ ಇರೋಕ್ಕಾಗ್ತಿತ್ತಾ ಅಂತ ಅರ್ಜುನನು ಉತ್ತರ ಹೇಳ್ತಾನೆ. ಹೀಗೆ ಮಾತು ಬೆಳೆದು ಅದು ದೊಡ್ಡ ಕಲಹ ರೂಪ ತಗೊಂಡು ಯುದ್ಧದಲ್ಲಿ ಪರಿಣಾಮ ಬಂದ್ಬಿಡುತ್ತೆ. ಸರಿ, ಆವಾಗ ಯುದ್ಧ ನೋಡಬೇಕು ಅಂತಲೇ ಬಂದಿರ್ತಾರಲ್ಲ. ಸರಿ, ಅರ್ಜುನ ಬಾಣ ಎಲ್ಲ ಬಿಡ್ತಾನೆ, ಈಶ್ವರ ಮೇಲೆ ಯುದ್ಧ ಮಾಡ್ತಾನೆ. ಪಾರ್ವತಿನೋ ಒಂದು ಶೌರ್ಯ ಸಾಹಸ ಎಲ್ಲ ನೋಡಿ ಸಂತೋಷ ಪಟ್ಕೊತಾಳೆ. ಚೆನ್ನಾಗಿತ್ತು ಅಂದ್ಬಿಟ್ಟು ಒಂದಷ್ಟೊತ್ತು ಕಾಲ ಕಳೆದ ಮೇಲೆ ಅವರಿಬ್ಬರು ನಿಜ ರೂಪದಲ್ಲಿ ಪ್ರತ್ಯಕ್ಷ ಆಗ್ತಾರೆ, ಪಾರ್ವತಿ ಪರಮೇಶ್ವರ. ಆವಾಗ ಅವತಿಟ್ಕೊಂಡಿರುತ್ತಲ್ಲ ಹಂದಿ, ಅದು ಬಂದ್ಬಿಡುತ್ತೆ. ಪಾಪ ಅದಕ್ಕೆ ಮೊದಲೇ ಪ್ರಸವ ವೇದನೆ ಬೇರೆ ಇರುತ್ತೆ, ಮರಣ ವೇದನೆ ಬೇರೆ, ಇದೆಲ್ಲ ಸುತ್ತಿದ್ರಿಂದ ಅದು ಬಂದು ಅದನ್ನು ನೋಡಿ ಪಾರ್ವತಿಗೆ ಅದ್ರ ಮೇಲೆ ದಯೆ ಹುಟ್ಟತ್ತೆ. ಆ ಹಂದಿ ಹೇಳುತ್ತೆ, ತಾಯಿ, ಬಾಣದ ಏಟು ಬಿದ್ದು ನನ್ನ ಹೊಟ್ಟೆಯಲ್ಲಿರೋ ಮರಿಗಳೆಲ್ಲ ಸಾಯ್ತಾ ಇದೆ, ಇನ್ನು ನಾನು ಮಾತ್ರ ಬದುಕಿ ಏನು ಮಾಡಲಿ? ಅದಲ್ಲದೆ ಇದೆಲ್ಲ ನನಗೆ ಚುಚ್ಕೊಂಡು ತುಂಬ ನೋವು ಕೊಡ್ತಾ ಇದೆ. ಈ ಶರಗಳನ್ನೆಲ್ಲ ಕಿತ್ತಾಕ್ಬಿಟ್ರೆ ನನ್ನ ಪ್ರಾಣ ಹೋಗುತ್ತೆ, ನನಗೂ ತೊಂದರೆ ತಪ್ಪತ್ತೆ, ದಯವಿಟ್ಟು ಈ ಉಪಕಾರ ಮಾಡಿಕೊಡಿ ಅಂತ ಪಾರ್ವತಿನ ಬೇಡ್ಕೊಂಬಿಡುತ್ತೆ. ಆಗ ಪಾರ್ವತಿ ಏನು ಮಾಡೋದು ಅಂದ್ಬಿಟ್ಟು ಈಶ್ವರ ನೋಡ್ತಾನೆ. ನೋಡ್ಬಿಟ್ಟು ಅವನು ಈ ಥರ ಹೇಳ್ತಾನೆ, ಎಲೆ ಸೂಕರವೇ, ನಿನ್ನ ಶರೀರಕ್ಕೆ ನಾಟಿಕೊಂಡಿರೋ ಶರಗಳೇನು ಸಾಮಾನ್ಯವಾದದ್ದಲ್ಲ. ಅವು ಅರ್ಜುನ ಗಾಂಡೀವ್ಯದಿಂದ ಬಂದ ಅಮೋಘವಾದ ಬಾಣಗಳು. ಅದನ್ನು ಕಿತ್ತರೆ ನಿನ್ಗೆ ಅಪಾಯ ಆಗುತ್ತೆ. ಆದ್ದರಿಂದ ಅದನ್ನು ನಿನ್ನ ಶರೀರಕ್ಕೆ ಸೊಗಸಾಗಿ ಕಾಣೋ ಹಾಗೆ, ಸಹಜವಾಗಿ ಚೆನ್ನಾಗಿರೋ ಹಾಗೆ, ಮೊನಚಾದ ಮುಳ್ಳುಗಳಿರೋ ಹಾಗೆ ನಾನು ಅದನ್ನು ಬದಲಾಯಿಸ್ಬಿಡ್ತೀನಿ. ಇನ್ಮುಂದೆ ನಿನ್ನನ್ನು ಮುಳ್ಳುಹಂದಿ ಅಂತ ಒಂದು ಪ್ರತ್ಯೇಕ ಜಾತಿಯಾಗಿ ನಿನ್ನ ಕರೀತಾರೆ. ಮುಳ್ಳುಹಂದಿ ಅಂತ ನಿಮ್ಮದೇ ಒಂದು ಜಾತಿ ಇರುತ್ತೆ. ಈ ಮುಳ್ಳುಗಳು ನಿನಗೆ ಚೆನ್ನಾಗೂ ಕಾಣಿಸುತ್ತೆ, ಅದಲ್ಲದೆ ಕಷ್ಟದ ಸಮಯದಲ್ಲಿ ನಿನಗೆ ರಕ್ಷಣೆನೂ ಕೊಡುತ್ತೆ. ಅದರಿಂದ ಒಂದು ಕವಚ ಮಾಡಿ ನಿನಗೆ ಈ ಥರ ಮುಳ್ಳುಹಂದಿ ಮಾಡ್ತೀನಿ ಅಂದ್ಬಿಟ್ಟು ಅದನ್ನೆಲ್ಲ ಮುಳ್ಳುಗಳೆಲ್ಲ ಮರಿಗಳಿಗೂ ನಿಂಗೂ ಏನೋ ಭಯವಿಲ್ಲ ಅಂದ್ಬಿಟ್ಟು ಅವನೊಂಚೂರು ಗಂಗಾಜಲ ಚುಮ್ಕಿಸ್ತಾನೆ. ಆಮೇಲೆ ಆ ಮುಳ್ಳುಹಂದಿ ಅದರ ಮರಿಗಳು ಎಲ್ಲ ಸುಖವಾಗಿ ಆಗಿಂದ ಮುಳ್ಳುಹಂದಿ ಅಂತ ಒಂದು ಪ್ರತ್ಯೇಕವಾದ ಹಂದಿ ಜಾತಿ ಸೃಷ್ಟಿಯಾಗತ್ತೆ.